ಸ್ನೇಹಿತರೆ, ನಾವು ನಿಮ್ಮ ಮಾಹಿತಿಗಳ ತಂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ನಡೆಯುವಂಥ KSRP ಪರೀಕ್ಷೆಗೆ ಅತಿ ಉಪಯುಕ್ತವಾಗುವಂಥ ಪ್ರಮುಖ ಜಿಕೆಗೆ ಸಂಬಂಧಿಸಿದ ಟಾಪ್ 50 ಪ್ರಶ್ನೆಗಳ ಒಂದು ವಿಡಿಯೋ ಮಾಲಿಕೆಯೊಂದಿಗೆ ಈ ವಿಡಿಯೋದಲ್ಲಿ ಬಂದಿರ್ತೇವೆ. ಸ್ನೇಹಿತರೆ, ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಒಂದು ಈ ಪ್ರಯತ್ನಕ್ಕೆ ಬೆಂಬಲವನ್ನು ಸೂಚಿಸಿಕೊಳ್ಳುತ್ತಾ ಈ ವಿಡಿಯೋನ ಆರಂಭಿಸ್ತಾ ಇದ್ದೇವೆ. ಮೊಟ್ಟ ಮೊದಲನೆಯ ಪ್ರಶ್ನೆ, ಕರ್ನಾಟಕದ ಏಕೈಕ ಪ್ರಧಾನ ಬಂದರು ಯಾವುದು? ನವಮಂಗಳೂರು ಬಂದರು. ಪ್ರಶ್ನೆ 2, ಜಗತ್ತಿನ ಅತಿ ಚಿಕ್ಕ ದ್ವೀಪ ಖಂಡ ಯಾವುದು? ಮುಖ್ಯವಾಗಿ ಆಸ್ಟ್ರೇಲಿಯಾ ಖಂಡ. ಇದು ಜಗತ್ತಿನ ಅತಿ ಚಿಕ್ಕದಾದ ದ್ವೀಪ ಖಂಡ. ಪ್ರಶ್ನೆ 3, 1952ರಲ್ಲಿ ಪ್ರಾರಂಭಗೊಂಡಂತಹ ಬಂದರು ಯಾವುದು? ಕಾಂಡ್ಲಾ ಬಂದರು. ಇದು ಗುಜರಾತ್ ರಾಜ್ಯದಲ್ಲಿ. ಪ್ರಶ್ನೆ 4, ಆಸ್ಟ್ರೇಲಿಯಾ ಖಂಡದಲ್ಲಿರುವ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಮುಖ್ಯವಾಗಿ 14 ರಾಷ್ಟ್ರಗಳ ಸಂಖ್ಯೆ. ಪ್ರಶ್ನೆ 5, ಯಾವ ಬಂದರನ್ನು ಜವಾಹರ್ ನೆಹರು ಬಂದರು ಎಂದು ಕರೆಯಲಾಗುತ್ತದೆ? ಮುಖ್ಯವಾಗಿ ನವಶೇವಾ ಬಂದರನ್ನು ಮುಖ್ಯವಾಗಿ ಜವಾಹರ್ ನೆಹರು ಬಂದರು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 6, ಕರ್ನಾಟಕದ ಹೆಬ್ಬಾಗಿಲು ಯಾವುದು? ಮುಖ್ಯವಾಗಿ ನವಮಂಗಳೂರು ಬಂದರನ್ನು ಮುಖ್ಯವಾಗಿ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 7, ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದ ರಾಜ್ಯ ಯಾವುದು? ಗೋವಾ ರಾಜ್ಯ. ಪ್ರಶ್ನೆ 8, ಭಾರತ ಮತ್ತು ಅಫ್ಘಾನಿಸ್ತಾನಕ್ಕೆ ಸಂಬಂಧಿಸಿದ ಗಡಿ ರೇಖೆ ಯಾವುದು? ಮುಖ್ಯವಾಗಿ ಡ್ಯುರಾಂಡ್ ಗಡಿ ರೇಖೆ. ಪ್ರಶ್ನೆ 9, ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದು? ಮುಖ್ಯವಾಗಿ ಸಿಕ್ಕಿಂ ರಾಜ್ಯ. ಪ್ರಶ್ನೆ 10, ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಮುಖ್ಯವಾಗಿ ಬಚೇಂದ್ರಿ ಪಾಲ್. ಈ ಒಂದು ಪ್ರಶ್ನೆಯನ್ನು 2019ರ DR ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ನೋಡಿ. ಪ್ರಶ್ನೆ 11, ಯಾವ ಖಂಡ ಆರ್ಟಿಷಿಯನ್ ಬಾವಿಗಳಿಗೆ ಸಂಬಂಧಿಸಿದೆ? ಮುಖ್ಯವಾಗಿ ಆಸ್ಟ್ರೇಲಿಯಾ ಖಂಡವು ಆರ್ಟಿಷಿಯನ್ ಬಾವಿಗಳಿಗೆ ಸಂಬಂಧಿಸಿದೆ. ಪ್ರಶ್ನೆ 12, ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡದಾದ ದೇಶ ಯಾವುದು? ಮುಖ್ಯವಾಗಿ ಅದು ಆಸ್ಟ್ರೇಲಿಯಾ ಆಗಿದೆ. ಒಟ್ಟಾರೆಯಾಗಿದ್ದು 14 ದೇಶಗಳಲ್ಲಿ ಅತಿ ದೊಡ್ಡ ದೇಶ. ಪ್ರಶ್ನೆ 13, ಮೌಂಟ್ ಎವರೆಸ್ಟನ್ನು ನೇಪಾಳದಲ್ಲಿ ಏನೆಂದು ಕರೆಯಲಾಗುತ್ತದೆ? ಮುಖ್ಯವಾಗಿ ಅಲ್ಲಿ ಸಾಗರ ಮಾತಾ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 14, K2 ಯಾವ ಶ್ರೇಣಿಯಲ್ಲಿ ಬರುತ್ತದೆ? ಮುಖ್ಯವಾಗಿ ಇದು ಕಾರಾಕೋರಂ ಶ್ರೇಣಿಯಲ್ಲಿ ಬರುತ್ತದೆ. ಇದು ಭಾರತದ ಅತಿ ಎತ್ತರದ ಶಿಖರವಾಗಿದೆ. ಪ್ರಶ್ನೆ 15, ಕಾಂಚನಜುಂಗ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಮುಖ್ಯವಾಗಿ ಭಾರತದ ಸಿಕ್ಕಿಂ ರಾಜ್ಯದಲ್ಲಿ ಕಾಂಚನಜುಂಗವು ಕಂಡುಬರುತ್ತದೆ. ಪ್ರಶ್ನೆ 16, ಕೋಲ್ಕತ್ತಾ ಬಂದರು ಯಾವ ನದಿಯ ದಡದ ಮೇಲಿದೆ? ಮುಖ್ಯವಾಗಿ ಇದು ಹುಗ್ಲಿ ನದಿಯ ದಡದ ಮೇಲಿದ್ದು ಇದು ಭಾರತದಲ್ಲಿ ಅತಿ ಎತ್ತರದ ಅಲೆಗಳನ್ನು ಹೊಂದಿರುವಂತಹ ನದಿಯಾಗಿರುತ್ತದೆ. ಪ್ರಶ್ನೆ 17, ಗ್ರೇಟ್ ಬ್ಯಾರಿಯರ್ ದ್ವೀಪವು ಯಾವ ಖಂಡದಲ್ಲಿದೆ? ಮುಖ್ಯವಾಗಿ ಇದು ಆಸ್ಟ್ರೇಲಿಯಾ ಖಂಡದಲ್ಲಿ ಇರುತ್ತದೆ. ಪ್ರಶ್ನೆ 18, ಉಲಾರ್ ಸರೋವರ ಯಾವ ರಾಜ್ಯದಲ್ಲಿದೆ? ಮುಖ್ಯವಾಗಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ. ಪ್ರಶ್ನೆ 19, ದಾಲ್ ಸರೋವರ ಯಾವ ರಾಜ್ಯದಲ್ಲಿದೆ? ಮುಖ್ಯವಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಪ್ರಶ್ನೆ 20, ಕಾಮರಾಜ ಬಂದರಿನ ಮತ್ತೊಂದು ಹೆಸರು ಏನು? ಎನ್ನೋರಾ ಬಂದರು. ಪ್ರಶ್ನೆ 21, ಪ್ರಪಂಚದ 3ನೇ ಅತಿ ಎತ್ತರದ ಶಿಖರ ಯಾವುದು? ಮುಖ್ಯವಾಗಿ ಕಾಂಚನಜುಂಗ. ಇದು ಭಾರತದ ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 22, ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದು? ಇದು K2. ಪ್ರಶ್ನೆ 23, ಮೌಂಟ್ ಎವರೆಸ್ಟ್ ಏರಿದ ಅತ್ಯಂತ ಚಿಕ್ಕ ಬಾಲಕ ಯಾರು? ಮುಖ್ಯವಾಗಿ ಜೋರ್ಡಾನ್ ರೋಮಿರೋ ಅವರು. ಪ್ರಶ್ನೆ 24, ಪಾಕ್ ಜಲಸಂಧಿ ಯಾವ 2 ರಾಷ್ಟ್ರಗಳಿಗೆ ಸಂಬಂಧಿಸಿದೆ? ಮುಖ್ಯವಾಗಿ ಭಾರತ ಮತ್ತು ಶ್ರೀಲಂಕಾ. ಪ್ರಶ್ನೆ 25, ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಯಾವುದು? ವಿಸ್ತೀರ್ಣದಲ್ಲಿ ಮುಖ್ಯವಾಗಿ ರಾಜಸ್ಥಾನವು ಅತಿ ದೊಡ್ಡ ರಾಜ್ಯವಾಗಿದೆ. ಪ್ರಶ್ನೆ 26, ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಯಾವುದು? ಮುಖ್ಯವಾಗಿ ಉತ್ತರ ಪ್ರದೇಶವು ಸ್ನೇಹಿತರ ದೇಶದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿದ ರಾಜ್ಯವಾಗಿದೆ. ಪ್ರಶ್ನೆ 27, ಮ್ಯಾಕ್ಮೋಹನ ಗಡಿರೇಖೆಯು ಯಾವ ದೇಶಗಳ ನಡುವೆ ಇರುತ್ತದೆ? ಮುಖ್ಯವಾಗಿ ಭಾರತ ಮತ್ತು ಚೈನಾ ದೇಶಗಳ ನಡುವೆ. ಪ್ರಶ್ನೆ 28, 12 ನಾಟಿಕಲ್ ಮೈಲಿ ಅಂದರೆ ಇದು ಎಷ್ಟು ಕಿಲೋಮೀಟರ್ಗೆ ಸಮನಾಗಿದೆ? ಮುಖ್ಯವಾಗಿ 12 ನಾಟಿಕಲ್ ಮೈಲಿಯು 22.2 ಕಿಲೋಮೀಟರ್ಗಳಿಗೆ ಸಮನಾಗಿದೆ. ಪ್ರಶ್ನೆ 29, ತಮಿಳುನಾಡಿನ ಚಿದಂಬರ ಜಿಲ್ಲೆಯಲ್ಲಿ ಕಾಣಸಿಗುವಂತಹ ಬಂದರು ಯಾವುದು? ಮುಖ್ಯವಾಗಿ ಟುಟಿಕೋರಿನ್ ಬಂದರು.
ಪ್ರಶ್ನೆ 30 ದೇಶದ ಅತಿ ಪುರಾತನ ಬಂದರಿನಲ್ಲಿ ಎರಡನೇ ಅತಿ ಪುರಾತನವಾದುದು ಯಾವುದು? ಮುಖ್ಯವಾಗಿ ಚೆನ್ನೈನ ಬಂದರು ಸ್ನೇಹಿತರೆ. ಪ್ರಶ್ನೆ 31 ಭಾರತದ 13ನೇ ಬಂದರು ಯಾವುದು? ಮುಖ್ಯವಾಗಿ ಇದು ಎನ್ನೋರಾ ಬಂದರು. ಪ್ರಶ್ನೆ 32 ಲೋಕ್ಟಾಕ್ ಸರೋವರ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಮುಖ್ಯವಾಗಿ ಲೋಕ್ಟಾಕ್ ಇದು ಮಣಿಪುರ ರಾಜ್ಯದಲ್ಲಿ ಕಾಣಸಿಗುತ್ತದೆ. ಪ್ರಶ್ನೆ 33 ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಮುಖ್ಯವಾಗಿ ಉಲಾರ್ ಸರೋವರ. ಪ್ರಶ್ನೆ 34 ಕಾಸಿ ಗ್ಯಾರೋ ಜಯಂತಿಯ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಇವುಗಳು ಮುಖ್ಯವಾಗಿ ಮೇಘಾಲಯ ರಾಜ್ಯದಲ್ಲಿ ಕಂಡುಬರುತ್ತವೆ. ಪ್ರಶ್ನೆ 35 ಪಟಕಾಯಿ ಬಮ್ ಬೆಟ್ಟ ಕಂಡುಬರುವಂತಹ ರಾಜ್ಯ ಯಾವುದು? ಇದು ಅರುಣಾಚಲ ಪ್ರದೇಶ. ಪ್ರಶ್ನೆ 36 ಚಳಿಗಾಲದಲ್ಲಿ ಹೆಪ್ಪುಗಟ್ಟುವಂತಹ ಸರೋವರ ಯಾವುದು? ಮುಖ್ಯವಾಗಿ ದಾಲ್ ಸರೋವರ. ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ದೇಶದ ಮೊಟ್ಟಮೊದಲ ಖಾಸಗಿ ಬಂದರು ಯಾವುದು? ಮುಖ್ಯವಾಗಿ ಇದು ಎನ್ನೋರಾ ಬಂದರು. ಪ್ರಶ್ನೆ 38 ಪಾರದೀಪ ಬಂದರು ಯಾವ ರಾಜ್ಯದಲ್ಲಿ ಕಾಣುತ್ತದೆ? ಮುಖ್ಯವಾಗಿ ಪಾರದೀಪ ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 39 ಹಲ್ಡಿಯಾ ಬಂದರು ಸ್ಥಾಪನೆಯಾದಂತಹ ವರ್ಷ ಯಾವುದು? ಮುಖ್ಯವಾಗಿ 1978ರಲ್ಲಿ. ಪ್ರಶ್ನೆ 40 ರ್ಯಾಡ್ಕ್ಲಿಫ್ ರೇಖೆ ಗುರುತಿಸಿದವರು ಯಾರು? ಮುಖ್ಯವಾಗಿ ರ್ಯಾಡ್ಕ್ಲಿಫ್ನ ಸರ್ ಸಿರಿಯಲ್ ರ್ಯಾಡ್ಕ್ಲಿಫ್ ಅವರು ಗುರುತಿಸುತ್ತಾರೆ. ಪ್ರಶ್ನೆ 41 ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟು? 8848 ಮೀಟರ್ಗಳು. ಮುಖ್ಯವಾಗಿ ಇದನ್ನು ನೇಪಾಳದಲ್ಲಿ ಕಂಡುಬರುತ್ತದೆ. ನೇಪಾಳದಲ್ಲಿ ಇದನ್ನು ಸಾಗರ ಮಾತಾ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 42 ಮಿಜೋರಾಂ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಸಾಮಾನ್ಯವಾಗಿಯೂ ಮಿಜೋರಾಂ ರಾಜ್ಯದಲ್ಲಿ ಕಂಡುಬರುತ್ತವೆ. ಪ್ರಶ್ನೆ 43 ಡುರಾಂಡ್ ರೇಖೆಯನ್ನು ಗುರುತಿಸಿದವರು ಯಾರು? ಮಾರ್ಟಿಮರ್ ಡುರಾಂಡ್ ಅವರು. ಇದು ಪ್ರಶ್ನೆ 44 ಮಿಕಿರ್ ಬೆಟ್ಟಗಳು ಕಂಡುಬರುವಂತಹ ರಾಜ್ಯ ಅಸ್ಸಾಂ. ಪ್ರಶ್ನೆ 45 ಭಾರತದ ಉತ್ತರ ಅಂಚನ್ನು ಡ್ಯಾಶ್ ಎಂದು ಗುರುತಿಸಲಾಗಿದೆ. ಇದು ಜಮ್ಮು ಕಾಶ್ಮೀರದಲ್ಲಿ ಗುರುತಿಸಲಾಗಿದ್ದು ಮುಖ್ಯವಾಗಿ ಇಂದಿರಾ ಕೋಲ್ ಎಂದು ಗುರುತಿಸಲಾಗಿರುತ್ತದೆ. ಪ್ರಶ್ನೆ 46 ಆಸ್ಟ್ರೇಲಿಯಾ ಖಂಡದ ಅತಿ ಚಿಕ್ಕದಾದಂತಹ ರಾಷ್ಟ್ರ ಯಾವುದು? ಒಟ್ಟಾರೆ 14 ರಾಷ್ಟ್ರಗಳಲ್ಲಿ ನೈರು ರಾಷ್ಟ್ರ ಅತಿ ಚಿಕ್ಕದು, ಆಸ್ಟ್ರೇಲಿಯಾನೇ ಅತಿ ದೊಡ್ಡ ದೇಶವಾಗಿದೆ. ಪ್ರಶ್ನೆ 47 ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು ಇರುವಂತಹ ರಾಜ್ಯ ಯಾವುದು? ಮುಖ್ಯವಾಗಿ ಕರ್ನಾಟಕ. ಪ್ರಶ್ನೆ 48 ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಗುತ್ತದೆ? ಇದು ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಯಾಗುತ್ತದೆ. 1769ರಲ್ಲಿ ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ಈ ಯುದ್ಧದಲ್ಲಿ ಹೈದರಾಲಿಯು ವಿಜಯಿಯಾಗಿರುತ್ತಾನೆ. ಪ್ರಶ್ನೆ 49 ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಇದ್ದಂತಹ ಬ್ರಿಟಿಷ್ ಗವರ್ನರ್ ಯಾರು? ಮುಖ್ಯವಾಗಿ ಇದು ಏನು ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತದೆ. ಆದರೆ ನಂತರದ ದಿನಗಳ ಹೈದರಾಲಿ ವಯೋಸಹಜ ಕಾಯಿಲೆಯಿಂದ ಮರಣವಪ್ಪಿದರೆ ಟಿಪ್ಪು ಈ ಯುದ್ಧವನ್ನು ಮುಂದುವರಿಸಿ ಮುಂದೆ ಮಂಗಳೂರು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತದೆ. ಈ ಸಮಯದಲ್ಲಿ ಲಾರ್ಡ್ ವಾರನ್ ಹೇಸ್ಟಿಂಗ್ ಏನು ಭಾರತದ ಮೊದಲ ಗವರ್ನರ್ ಜನರಲ್. ಇವರು ಭಾರತದಲ್ಲ ಸ್ನೇಹಿತರೆ, ಗವರ್ನರ್ ಜನರಲ್ ಆಫ್ ಬಂಗಾಳ ಇವನು ವಾರನ್ ಹೇಸ್ಟಿಂಗ್. ಪ್ರಶ್ನೆ 50 ಸಹಾಯಕ ಸೈನ್ಯ ಪದ್ಧತಿಗೆ ಸೇರಿದ ಮೊದಲ ದೇಶೀಯ ರಾಜ ಯಾರು? ಮುಖ್ಯವಾಗಿ ಹೈದರಾಬಾದ್ ನಿಜಾಮನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊಟ್ಟ ಮೊದಲ ದೇಶೀಯ ರಾಜ. ಇದನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರುತ್ತಾನೆ. ಸ್ನೇಹಿತರೆ, ಮುಂದಿನ ಮತ್ತಷ್ಟು ಹೊಸ ವಿಡಿಯೋದಲ್ಲಿ ನಾವು ನಮ್ಮ KSRP ಪರೀಕ್ಷೆಗಳಿಗೆ ಸಂಬಂಧಿಸಿದ ಹೊಸದಾದಂಥ ಪ್ರಶ್ನೋತ್ತರಗಳ ಮಾಲಿಕೆಯೊಂದಿಗೆ ಬರುತ್ತೇವೆ ಸ್ನೇಹಿತರೆ. ಇನ್ನು ನಾವು ಮಾಡಬೇಕಾಗಿರೋದು ಮಾನಸಿಕ ಸಾಮರ್ಥ್ಯದ ಕುರಿತು ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟ ಕುರಿತು. ಇವೆರಡು ಅತಿ ದೊಡ್ಡದಾಗಿರುವುದರಿಂದ ಇವುಗಳ ಕುರಿತು ಮುಂದಿನ ದಿನಗಳಲ್ಲಿ ವಿಡಿಯೋನ ಮಾಡುತ್ತೇವೆ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯಲು ನೀವು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪೊಲೀಸ್ ಪರೀಕ್ಷೆಯನ್ನು ಮುಂತಾದ ಸ್ಪರ್ಧಾತ್ಮಕತೆಗೆ ಸಿದ್ಧರಾಗುತ್ತಿರುವ ಸ್ಪರ್ಧಾರ್ಥಿಗಳು ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಈ ಬೆಂಬಲಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ ಸ್ನೇಹಿತರೆ. ಧನ್ಯವಾದಗಳು.